ಶರಣೆ ಕದಿರೆರೆಮ್ಮವ್ವ. ಶರಣೆ ಕದಿರೆರೆಮ್ಮವ್ವ ಅವರು 12ನೇ ಶತಮಾನದ ಶಿವಶರಣರಲ್ಲಿ ಒಬ್ಬರು. ಕದಿರೆರೆಮ್ಮವ್ವ ನೂಲುವ ಕಾಯಕದವಳು. ತನ್ನ ಕಾಯಕದೊಂದಿಗೆ ಆಧ್ಯಾತ್ಮಿಕ ಅನುಭವವನ್ನು ಸಾಧನೆಗೈದವಳು. ತನಗೆ ಜೀವನ ರೂಪಿಸಿಕೊಳ್ಳಲು, ಸ್ವತಂತ್ರವಾಗಿ ಬದುಕಲು ಅವಕಾಶ ಕಲ್ಪಿಸಿಕೊಟ್ಟು ಶರಣರನ್ನು ಕೃತಜ್ಞತೆಯಿಂದ ಸ್ಮರಿಸಿದವಳು. ಇವಳ ಕಾಯಕದಿಂದ ಬಂದ ಆದಾಯವನ್ನು ಗುರು, ಲಿಂಗ, ಜಂಗಮ, ದಾಸೋಹಕ್ಕೆ ವಿನಿಯೋಗಿಸುತ್ತಿದ್ದಳು. ಸೃಷ್ಟಿ, ಸ್ಥಿತಿ, ಲಯಕಾರರಾದ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ತನ್ನ ಕದಿರೆ ಕಾಯಕದ ದೃಷ್ಟಾಂತಗಳೊಂದಿಗೆ ಅಂತರ್ಗತಗೊಳಿಸಿದವಳು. ಈಕೆಯ ಒಟ್ಟು 4 ವಚನಗಳು ಹಾಗೂ ಕೆಲವು ಆಕರಗಳಲ್ಲಿ 5 ವಚನಗಳು ಲಭ್ಯವಿದೆ. ಈಕೆಯ ವಚನಗಳ ಅಂಕಿತನಾಮ ಕದಿರೆಮ್ಮೆಯೊಡೆಯ ಗುಮ್ಮೇಶ್ವರ. ಈಕೆಯ ವಚನಗಳು ಕಾಯಕದ ಮೂಲಕ ಆಧ್ಯಾತ್ಮ ಸಾಧನೆಯನ್ನು ಸಾರುತ್ತವೆ. ಅಲ್ಲದೆ ಸತಿಪತಿ ಭಾವ, ದೇವನೇ ಪತಿ ತಾನು ಪತ್ನಿ, ಶರಣರ ಸ್ತುತಿ ಹಾಗೂ ಕಾಯಕದ ಮಹತ್ವವು ಅಡಕವಾಗಿದೆ. ಇವರ ವಚನಗಳು ಹೆಚ್ಚಾಗಿ ಬೆಡಗಿನ ವಚನಗಳಾಗಿವೆ. ಲೌಕಿಕ ಕಾಯಕದ ಪರಿಕರಗಳಾದ ರಾಟೆ ಮತ್ತು ಕದಿರನ್ನ ಆಧ್ಯಾತ್ಮಿಕ ಮತ್ತು ತಾತ್ವಿಕ ನೆಲೆಯಲ್ಲಿ ವಿಶ್ಲೇಷಿಸಿ ವಚನಗಳನ್ನು ರಚಿಸಿದ್ದಾರೆ. ಬಸವಣ್ಣ ಮತ್ತು ಚನ್ನಬಸವಣ್ಣನವರ ವ್ಯಕ್ತಿತ್ವವನ್ನು ತಮ್ಮ ವಚನಗಳಲ್ಲಿ ಸ್ಮರಿಸಿದ್ದಾರೆ. ಇವರ ಒಂದು ವಚನ ಹೀಗಿದೆ: ನಾ ತಿರುಗುವೆ ರಾಟೆಯ ಕುಲಜಾತಿ ಕೇಳಿರಣ್ಣ, ಅಡಿಯ ಹಲಗೆ ಬ್ರಹ್ಮತೋರಣ ವಿಷ್ಣುನಿಂದ ಬೊಂಬೆ ಮಹಾರುದ್ರ, ರುದ್ರನ ಬೆಂಬಳಿಯವೆರಡು ಸೂತ್ರಕರ್ಣ, ಅರಿವೆಂಬ ಕದಿರು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು ಕದಿರು ತುಂಬಿತ್ತು, ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ ಇನ್ನೇವ ಕದಿರೆಮ್ಮೆಯೊಡೆಯ ಗುಮ್ಮೇಶ್ವರ.